ಹಾಯ್, ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್. ನಾನಿವತ್ತು ಇದನ್ನೇನು ತೋರಿಸ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ಬೋದು. ಇವತ್ತು ಯಾವುದೇ ರೀತಿಯ ಕುಕ್ಕಿಂಗ್ ವೀಡಿಯೋಸನ್ನು ನಾನು ಹಾಕ್ತಾ ಇಲ್ಲ. ಆದರೆ ಎಲ್ಲರ ಹೆಲ್ತಿಗೂ ತುಂಬ ಯೂಸ್ ಆಗುವಂತಹ ಇದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಈ ಅಗಸೆ ಬೀಜ, ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ ಅಂತಲೂ ಹೇಳ್ತಾರೆ. ಇದಕ್ಕೆ ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳ್ತಾರೆ. ನೋಡಿ, ಇದು ಎಲ್ಲ ಕಡೆ ಮಾರ್ಕೆಟಲ್ಲಿ ಇವಾಗ ಎಲ್ಲ ಕಡೆ ಅವೈಲಬಲ್ ಇದೆ. ಆಮೇಲೆ ಇದು ತುಂಬ ಏನು ಕಾಸ್ಟ್ಲಿ ಏನಲ್ಲ. ಇದು ಅರ್ಧ ಕೆಜಿಗೆ 70 to 80 rupees ಕಾಸ್ಟ್ ಆಗುತ್ತೆ. ತುಂಬ ಚೀಪ್ ಇದು. ಇದನ್ನು ಹೆಚ್ಚಿನ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ಫ್ಲ್ಯಾಕ್ಸ್ ಸೀಡ್ ಅಂತಲೂ ಹೇಳ್ತಾರೆ ಅಥವಾ ಅಗಸೆ ಬೀಜ ಅಂತಲೂ ಹೇಳ್ತಾರೆ. ಬೇರೆ ಇನ್ನೇನು ಹೆಸರಿಂದ ಕರೀತಾರೆ ಅದು ನನಗೆ ಗೊತ್ತಿಲ್ಲ. ಇದನ್ನು ದಯವಿಟ್ಟು ಎಲ್ಲರೂ, ಯಾರು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಎಲ್ಲರೂ ಇದು ಯೂಸ್ ಮಾಡೋದನ್ನು ತಿಳ್ಕೊಳ್ಳಿ ಅನ್ನೋ ಒಂದು ರೀಸನ್ನಿಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಹಾರ್ಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ಆಮೇಲೆ ವೆಯ್ಟ್ ಲಾಸಿಗೆ ಒಳ್ಳೆಯದು. ಆಮೇಲೆ ಸ್ಕಿನ್ ಆಗಲಿ, ಕೂದಲಾಗಲಿ, ಅದೆಲ್ಲದಕ್ಕೂ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುವಂತಹ ಇದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಇದನ್ನು. ಇದು ನೋಡಿ, ಈ ರೀತಿ ಬೀಜದ ಟೈಪಲ್ಲಿ ಇರುತ್ತೆ. ಇದು ಸಣ್ಣ ಕಾಳು ಈ ರೀತಿ ಇರುತ್ತೆ ನೋಡಿ. ಇದು ನಿಮಗೆ ಕಾಣ್ತಾ ಇರ್ಬೋದು. ಇದು ಎಲ್ಲ ಕಡೆನೂ ಸಿಕ್ಕುತ್ತೆ. ಇವಾಗ ಎಲ್ಲ ಗ್ರಾಸರಿ ಶಾಪಲ್ಲೂ ಇದು ಅವೈಲಬಲ್ ಇದೆ. ದಯವಿಟ್ಟು ಎಲ್ಲರೂ ಇದನ್ನು ತಂದುಕೊಂಡು ಯೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇದು ನನ್ನ ಪರ್ಸನಲ್ ಯೂಸಲ್ಲೂ ನನಗೆ ತುಂಬ ಹೆಲ್ತ್ ಬೆನಿಫಿಟ್ ಕೊಟ್ಟಿದೆ. ಆ್ಯಕ್ಚುಲಿ ನನಗೆ ಟ್ರೈಗ್ಲಿಸರೈಡ್ಸು ತುಂಬ ಹೈ ಇತ್ತು. ಸೊ ಹಾಗಾಗಿ ನಾನು ಅದಕ್ಕೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ. ನನಗಿದ್ರ ಬಗ್ಗೆ ಗೊತ್ತಿತ್ತು ಮುಂಚೆನೇ, ಆದರೆ ನಾನು ಅದನ್ನು ಯೂಸ್ ಮಾಡಬೇಕು ಅನ್ನೋದು ಅಷ್ಟಾಗಿ ನಾನು ಮೈಂಡ್ ಮಾಡಿರಲಿಲ್ಲ. ಆದರೆ ಇವಾಗ ರೀಸೆಂಟಾಗಿ 6-7 ಮಂತ್ಸಿಂದ ನಾನೇನು ಮಾಡ್ತಾಯಿದ್ದೆ, ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಲಾಸ್ಟ್ ಇಯರ್ ನನ್ನ ಟ್ರೈಗ್ಲಿಸರೈಡ್ಸ್ ಚೆಕ್ ಮಾಡಿದಾಗ ತುಂಬ ಹೈ ಇತ್ತು. ನಾನು ಆಮೇಲೆ ರೆಗ್ಯುಲರಾಗಿ ನನ್ನೇನು ಕೊಲೆಸ್ಟ್ರಾಲ್ ಮಾತ್ರೆ ಇತ್ತು, ನಾನು ಅದನ್ನೇ ತೊಗೊಳ್ತಾ ಇದ್ದೆ. ಆದರೆ ಇದನ್ನು ನಾನು ಬಿಫೋರ್ ಈ ವರ್ಷದ 25 ಚೆಕಪ್ ಮಾಡಿಸೋಕ್ಕಿಂತ 3-4 ಮಂತ್ಸಿಂದ ನಾನು ಇದನ್ನು ನೈಟ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಈ ಸರಿ ಏನು ರೊಟೀನ್ ಚೆಕಪ್ ಮಾಡಿದಾಗ ಟ್ರೈಗ್ಲಿಸರೈಡ್ಸ್ ಏನಿತ್ತು ನಾರ್ಮಲ್ಗಿಂತಲೇ ತುಂಬ ಲೋ ಹೋಗಿಬಿಟ್ಟಿದೆ. ನನಗೆ ಆಶ್ಚರ್ಯ ಅನ್ನಿಸ್ತು. ನಾನು ಅದು ಬಿಟ್ಟರೆ ನಾನು ರೆಗ್ಯುಲರಾಗಿ ಇದನ್ನು ತೊಗೊಳ್ಳೋದು ಬಿಟ್ಟರೆ ಮತ್ತು ಯಾವುದೇ ರೀತಿಯ ನಾನು ಡಯೆಟ್ಟು ಏನೂ ಮಾಡಿಲ್ಲ. ವಾಕು, ಎಕ್ಸಸೈಸು ಯಾವುದನ್ನು ನಾನು ಮಾಡ್ತಾಯಿಲ್ಲ. ಜಸ್ಟ್ ನಾನು ಪ್ರತಿ ದಿವಸ ರಾತ್ರಿ ಇದನ್ನು ನಾನು ತೊಗೊಳ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಒಂದೊಂದು ದಿವಸ ತಪ್ತಾ ಇತ್ತು. ಆದರೂ ನಾನು ಇದನ್ನು ಕಂಟಿನ್ಯೂಸ್ ಆಗಿ 4 ಮಂತ್ಸಿಂದ ತೊಗೊಳ್ತಾ ಇದ್ದೆ. ಇವಾಗಲೂ ನಾನು ರೆಗ್ಯುಲರ್ ತೊಗೊಳ್ತಾ ಇದ್ದೀನಿ. ನನಗೆ ಆಶ್ಚರ್ಯ ಅನ್ನಿಸ್ತು ಇದ್ರ ಟ್ರೈಗ್ಲಿಸರೈಡ್ಸ್ ನನ್ನ ಚೆಕಪ್ ಆದಾಗ ಎಷ್ಟು ನನಗೆ ಇದು ಹೆಲ್ತ್ ಆಯಿತು ಅಂದರೆ ತುಂಬ ಹೆಲ್ಪ್ ಆಯಿತು. ಎಸ್ಪೆಷಲಿ ಲೇಡೀಸಿಗೆ ಆಫ್ಟರ್ ಮೆನೋಪಾಸು ಈ ಫ್ಲ್ಯಾಕ್ಸ್ ಸೀಡ್ ಏನಿದೆ ಇದು ತುಂಬಾ ಒಳ್ಳೆಯ ಫುಡ್ ಇದು. ಹಾಗಂತ ಇದನ್ನು 3 ಹೊತ್ತು ತಿನ್ನಬಾರ್ದು. ಇದನ್ನು ಏನು ಮಾಡಬೇಕು, ಈ ಬೀಜ ಇರುತ್ತಲ್ಲ ಇದನ್ನು ಹುರಿಯೋದು ಬೇಡ, ನೆನೆಸೋದು ಬೇಡ, ಏನೂ ಬೇಡ. ಜಸ್ಟು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ನೋಡಿ, ಈ ರೀತಿ ಜಸ್ಟ್ ಇದನ್ನು ಈ ಕೋರಸ್ ಪೌಡರ್ ಥರ ಮಾಡ್ಕೊಳ್ಬೇಕು. ಜಸ್ಟ್ ಇದು ಈ ಕಾಳು ಏನಿರುತ್ತೆ ಅದು ಈ ರೀತಿ ಪೌಡರ್ ಇದಕ್ಕೆ ಬರಬೇಕು. ಇಲ್ಲಾಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ, ಹಾಗಾಗಿ ಡೈಜೆಷನ್ ಆಗಲ್ಲ ಈ ಕಾಳು. ಸೊ ಹಾಗಾಗಿ ಈ ರೀತಿ ಪೌಡರ್ ಮಾಡಿಕೊಂಡು ಇದನ್ನು ಜಸ್ಟ್ ನಾನು ನೈಟು ಏನು ಮಾಡ್ತೀನಿ, ಊಟ ಎಲ್ಲ ಆಗಿ ನಾನು ಮಲಗಕ್ಕೆ ಹೋಗೋಷ್ಟೊತ್ತಿಗೆ ನೋಡಿ, ಇಷ್ಟು ಚಿಕ್ಕದು ಟೀ ಸ್ಪೂನ್ ಇರುತ್ತಲ್ಲ, ಇಷ್ಟು ಚಿಕ್ಕದು, ಇದರಲ್ಲಿ ನಾನು ಜಸ್ಟು ಅರ್ಧ ಸ್ಪೂನಷ್ಟು ಬಾಯಿಗೆ ಹಾಕ್ಕೊಂಡು ನೀರು ಕುಡ್ಕೊಂಡು ಮಲ್ಕೊಳ್ತೀನಿ. ನಾನು ಇದನ್ನು ತಪ್ಪಿಸೋದಿಲ್ಲ. ಡೈಲಿ ನೈಟ್ ನಂದೆಲ್ಲ ಕೆಲಸ ಆದಮೇಲೆ ನಾನು ಬಿಫೋರ್ ಬೆಡ್ಡು ಇದನ್ನು ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ಬೇಕು ಅಂದರೆ ನೀವು ಬೆಳಿಗ್ಗೆನೇನು ಇದನ್ನು ಖಾಲಿ ಹೊಟ್ಟೆಗೆ ನೀವು ಇಷ್ಟಪಟ್ಟರೆ ಬಿಸಿ ನೀರಲ್ಲೂ ತೊಗೊಳ್ಬೋದು, ಬೆಚ್ಚನೆ ನೀರು ಜೊತೆಗೂ ಇದನ್ನು ತೊಗೊಳ್ಬೋದು. ಇಲ್ಲ ಅಂದರೆ ನೀವು ಹಾಗೆ ತಣ್ಣೀರು ಜೊತೆಗೂ ತೊಗೋಬೋದು. ನಾನು ನಾರ್ಮಲ್ ಏನು ವಾಟ್ರ್ ಇರುತ್ತೋ ಅದ್ರ ಜೊತೆಗೇ ನಾನು ಇದನ್ನು ತೊಗೊಳ್ತಾ ಇದ್ದೀನಿ. ಇದು ಲೇಡೀಸಿಗೆ ತುಂಬಾ ಈ ಮೆನೋಪಾಸು ಪ್ರಾಬ್ಲಮ್ ಏನಿರುತ್ತೆ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಡು ತುಂಬ ಹೈ ಇರೋದ್ರಿಂದ ಇದು ತುಂಬ ಒಳ್ಳೆಯ ಮೆಡಿಸಿನ್ ಅಂತಲೇ ಹೇಳ್ಬೋದು.
ಯಾಕಂದರೆ ಇದು ನ್ಯಾಚುರಲ್ ಆಗಿ ಇರುವಂತಹದ್ದು. ಇದರಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ, ಆಮೇಲೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಮಾಡೋಕ್ಕೆ ಇದರಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇದೆ. ಆಮೇಲೆ ಇದು ಹಾರ್ಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ನಿಮ್ಮದು ಏನು ವೆಯ್ನ್ಸಲ್ಲೆಲ್ಲ ಕೊಲೆಸ್ಟ್ರಾಲ್ ಬ್ಲಾಕ್ ಆಗುತ್ತೆ, ಅದನ್ನು ಇದು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೈಜೆಷನ್ನಿಗೆ ಒಳ್ಳೆಯದು. ಆಮೇಲೆ ಇನ್ನೊಂದೇನು ಅಂದರೆ ಇದು ನ್ಯಾಚುರಲ್ ಆಗಿ ನಿಮ್ಮ ವೆಯ್ಟನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ವೆಯ್ಟ್ ರಿಡಕ್ಷನ್ನಿಗೂ ಒಂದು ರೀತಿಯ ಹೆಲ್ಪ್ ಮಾಡುತ್ತೆ. ನೀವು ಜಸ್ಟು ಇದನ್ನು ಒಂದು 1/2 ಟೀ ಸ್ಪೂನಷ್ಟು ತೊಗೊಂಡ್ರೂ ಆಗುತ್ತೆ, ಇಲ್ಲ 1 ಟೀ ಸ್ಪೂನಷ್ಟು ತೊಗೊಂಡ್ರೂ ಆಗುತ್ತೆ. ಡೈಲಿ 1 ಟೈಮ್ ತೊಗೊಂಡ್ರೆ ಸಾಕು, ಇಲ್ಲ ಅರ್ಲಿ ಮಾರ್ನಿಂಗು ಎಂಟಿ ಸ್ಟಮಕ್ಕಿಗಾದರೂ ಆಗುತ್ತೆ, ಇಲ್ಲ ನೈಟು ಬಿಫೋರ್ ಬೆಡ್ಡು ತೊಗೊಂಡ್ರೂ ಸಾಕು. ಇದು ತುಂಬ ಒಳ್ಳೆಯದು ಅಂಥೇಳಿ ತುಂಬ ಜಾಸ್ತಿನೂ ತಿನ್ನಬಾರ್ದು, ಯಾಕಂದರೆ ಇದು ಸ್ವಲ್ಪ ಹೀಟು ಅಂತ ಹೇಳ್ತಾರೆ. ಆಮೇಲೆ ಇದನ್ನು ನೀರಿಗೆ ಹಾಕಿ ಕದ್ರ ಬಿಟ್ಟು ತೊಗೊಳ್ಬೇಕು ಅದೆಲ್ಲ ಏನೂ ಇಲ್ಲ. ಜಸ್ಟ್ ಈ ರೀತಿ ಹಿಂಗೆ ತೆಗೆದು ಬಾಯಿಗೆ ಹಾಕ್ಕೊಳ್ಳೋದು, ನೀರು ಕುಡಿಯೋದು ಅಷ್ಟೇ. ಆಮೇಲೆ ಇದು ನೀವು ನೀರಿಗೆ ಏನಾದ್ರು ಮಿಕ್ಸ್ ಮಾಡಿ ನೀವು ತುಂಬ ಹೊತ್ತಿಟ್ರೆ ಇದು ಸ್ವಲ್ಪ ಲೋಳೆ ಬರುತ್ತೆ ಇದು. ಸೊ ಹಾಗಾಗಿ ಆ ರೀತಿ ಏನು ಮಾಡೋದು ಬೇಡ ಇದು. ಆಮೇಲೆ ಇದು ಸ್ಕಿನ್ನಿಗೂ ತುಂಬ ಹೆಲ್ಪ್ ಮಾಡುತ್ತೆ, ಕೂದಲಿಗೂ ಅಷ್ಟೇ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರೋದ್ರಿಂದ ಇದು ನಮಗೆ ಇಮ್ಯುನಿಟಿ ಸಿಸ್ಟಮನ್ನು ಹೆಚ್ಚು ಮಾಡುತ್ತೆ. ಆಮೇಲೆ ಮೇಯ್ನಾಗಿ ನಿಮ್ಮದು LDL ಲೆವೆಲ್ ಏನಿದೆ ಅದನ್ನು ಕಮ್ಮಿ ಮಾಡುತ್ತೆ. ಆಮೇಲೆ ನಿಮಗೆ ಡಯಾಬಿಟಿಕ್ ಇರೋರಿಗೆ ಡಯಾಬಿಟಿಸನ್ನು ಸಹ ಇದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಲೇಡೀಸು ಆಫ್ಟರ್ 40 ಅವ್ರ ಮೆನೋಪಾಸ್ ಟೈಮಲ್ಲಿ ಇದನ್ನು ರೆಗ್ಯುಲರಾಗಿ ನೀವು ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇದರಲ್ಲಿ ಫೈಬರು ಇರೋದ್ರಿಂದ ನಿಮ್ಮ ಗಟ್ ಹೆಲ್ತಿಗೆ ತುಂಬ ಒಂದು ಒಳ್ಳೆಯದಾಗುತ್ತೆ. ಹಾಗಾಗಿ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಇದನ್ನು ಎಲ್ಲರೂ ತೊಗೊಂಬಿಟ್ಟು ಟ್ರೈ ಮಾಡಿ. ನೀವು ಬೇಕಿದ್ರೆ ಫಸ್ಟು ನಿಮ್ಮದು ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇದನ್ನು ಒಂದು ಬಿಡದೆ ಒಂದು 3-4 ಮಂತ್ಸ್ ತೊಗೊಂಡು ಮತ್ತೆ ನೀವು ಚೆಕ್ ಮಾಡಿ, ನಿಮಗೇನೇನೇನು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದನ್ನು ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ಆದಷ್ಟು ಇಂತಹ ರೆಸಿಪಿಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದನ್ನು ಯೂಸ್ ಮಾಡಿಬಿಟ್ಟು ಏನು ಅನ್ನಿಸ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.